Finally. Norman, please. Oh, hey guys, welcome back to my channel. ಸೊ ಇವತ್ತು ನಾನು ಯಾವುದ್ರ ವ್ಲಾಗ್ ಮಾಡ್ತಿದ್ದೆ ಅಂತ ಹೇಳಿದರೆ, ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಪಾಂಡಿಚೇರಿ ಬೈಂದು. ಸೊ ಇಲ್ಲಿ ನಮ್ಮದು ಗರ್ಲ್ಸ್ ಗ್ಯಾಂಗ್ ಇವಾಗ ಫೋಟೋಶೂಟ್ ಎಲ್ಲ ಆಗ್ತಿತ್ತು ಅವರಿದು. ನಂದಿನೂ ಫೋಟೋಶೂಟ್ ಆಗಿಲ್ಲ, ಎಲ್ಲ ರೆಡಿ ಎಲ್ಲ ಆಯಿತು. ನಾವು ಆಲ್ಮೋಸ್ಟ್ 9:30 ಬಂದು ಚೆಕ್-ಇನ್ ಆಯ್ತು ಅನ್ಸುತ್ತೆ. ಬಟ್ ತುಂಬ ಲೇಟ್ ಆಯ್ತು, ಈಗ 12 ಆತ ಬಂತು. ಸೊ ನಮ್ಮದು ಫ್ರೆಂಡ್ಸ್ ಎಲ್ಲ ಹೊರಗೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ಹೊಪ್ಪ ಮುಂದೆ ಎಂತೆಲ್ಲ ಆಗ್ತಂತ ಹೇಳಿ ಕಾಂಬ. ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ಕಾಣ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ನಾನು ಲಾಸ್ಟಿಗೆ ಹೇಳ್ತೇನೆ ಮತ್ತೆ ಏನೆಲ್ಲ ಪ್ರೊಸೀಜರ್ ಇರ್ತದಲ್ಲ. ಸೊ ಯಾ, ಲೆಟ್ಸ್ ಗೋ. ಗಾನವಿ ಬೇಗ. ಗೊತ್ತಿಲ್ಲ, ಅವ್ರು ಪ್ಲ್ಯಾನ್ ಮಾಡಿರ್ತಾರಲ್ಲ. ಅಂತೂ ಇಂತೂ ಮಕ್ಕಳು 2 ತಾಸು ಸಾಕಂಡ್ರೆ ರೆಡಿ ಆಪ್ಗೆ. ನಾನು ಮಾತ್ರ 10 ಮಿನಿಟ್ಸ್ ರೆಡಿಯಾಗಿ ವೆಯ್ಟ್ ಮಾಡಿ ಸಾಕಾಯ್ತು. ಕಾಣಿ ಆ ಸೊಡ್ನಲ್ಲ. ಸೀರಿಯಸ್ಲಿ ನೋ ಅಜ್ಜಿ, ಅಪ್ಪ ಹಂಗೆ ಕಾಲು ನೋವು ಸ್ಟಾರ್ಟ್ ಆಯ್ತು. ಸೊ ಇದು ನಮ್ಮ ರೆಸಾರ್ಟ್. ಆಮೇಲೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಅಲ್ಲಿ 2 ಹಾಟೀಸ್ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ಕೀಯಲ್ಲಿ ಕೊಡೋದಂತ. ಇವತ್ತಿನ ಬ್ರೇಕ್ಫಾಸ್ಟ್ ಮೆನು ಇಷ್ಟಿತ್ತು, ಬಟ್ ನಾವು ಬಂದಿದ್ದು ಲೇಟ್ ಆಯಿತು. ಆ್ಯಕ್ಚುಲಿ ನಮ್ಮದು ಚೆಕ್-ಇನ್ ಇದ್ದದ್ದು ಈಗ 2 o'clockಗೆ. ಬಟ್ ನಾವು ಅವ್ರಿಗೆ ಪರ್ಮಿಷನ್ ಕೇಂಡು, ಅಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಅಪ್ಕಂದು ಹೇಳಿ ಒಂದು ಸುಮ್ಮನೆ ನಾರ್ಮಲ್ ರೂಮ್ ತಗೊಂಡೆಲ್ಲ ನಾವು ರೆಡಿ ಆದ್ದು. ಆ್ಯಕ್ಚುಲಿ ನಾನು ಇನ್ನೂ ಚಂದ ಮಾಡಿ ಹೇರ್ ಕಟ್ ಮಾಡಿದ್ದೆ, ಚಂದ ನಿಲ್ಲಿ ಅನ್ಕೊಂಡೆ. ಬಟ್ ಒಂಥರ ಇಕ್ರ ನಿಂತ್ಕೊಂಡಿತ್ತು. ಅಡ್ಡಿಲ್ಲ, ಬಟ್ ಇಟ್ಸ್ ಗುಡ್, ಚೆನ್ನಾಗಿದೆ. ಡಕ್ಕಿದೆ ಸೇಮ್ ನನ್ನ ತಂಗಿ ಕೂಗೋ ಥರ ಕೂಗ್ತಿತ್ತು ಆಗಳಿಂದ. ಎಲ್ಲ ಹಾಯ್ ಮಾಡಿ ಒಂದು. ಶ್ರೀಕಾಂತ್ ಎಲ್ಲಿ? ಹಾಯ್ ಮಾಡ. ನಾವು ಎಲ್ಲಿ ಹೊತ್ತಿತ್ತು? ಇವಾಗ ನಾವು ಮಾತ್ರಿ ಮಂದಿರ ಎಲ್ಲಿದ್ರು? ಮುಖ ತೋರಿಸಿ. ಅಣ್ಣನ ಮುಖ ಕಾಣಿಸ್ತಿಲ್ಲ ಬ್ರೋ. ಅದು ವರ್ಷಕ್ಕಲ್ಲ, ಒಲಿಸೋಕೆ. ಸೆಂಟೆನ್ಸ್ ಕರೆಕ್ಷನ್ ಬ್ರೋ. ಸ್ಟೋರಿ ಹೇಳಿ, ಸ್ಟಾರ್ಟ್. ಬಟ್ ಹುಡುಗಿರ್ ಕಮ್ಮಿ ಇದ್ರಂತ, 24 ಜನ ಬಂದವ್ರೆ. ಹೇಳಿ, ಆ ಸ್ಟಾರ್ಟಿಂಗ್ ಇದೆ ನಿಜ, ತಮಾಷೆ ಅಲ್ಲ. ಅಂದ್ರೆ ಫಸ್ಟ್ ಅಲ್ಜಹಾ ಖಾನ್. ಕ್ಯಾಮರಾ ಓಪನ್ ಮಾಡ್ರೆ ಅಣ್ಣ ಸ್ಟೋರಿ ಹೇಳುದಿಲ್ಲ. ಅವನು 2ನೇ ವೈಫಿಗೆ ಅವ್ರು ಹೇಳ್ತಾ ಇರೋದು ಬ್ರೋ, ಅವ್ರಿಗೆ ಬೇಕಂತ, ನಿಮ್ಗಲ್ಲ. ಅಲ್ಲ, ನಾನು ಪರದಾಡಿ ಜಗಳ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗಿ ಈಗ ಎಲ್ಲಿ ಬಂತು? ಮಾತ್ರಿ ಮಂದಿರ್ಗೆ ಲ್ಯಾಂಡ್ ಆಯ್ತು. ಈಗ ಫಸ್ಟ್ ಎಂತ ಉಂಬುದ ಅಥವಾ ಕಾಂಬುಕೆ ಹಬ್ಬದ? ಮೆಮೊರಿ ಇಲ್ಲದೆ ರೆಕಾರ್ಡ್ ಆಗುತ್ತಾ? ಅಲ್ಲ ಶ್ರೀಕಾಂತ್, ಇಲ್ಲಿ ಹಾಕಿರಲ್ಲ ಮಕ್ಕಳ ಹೊರಟೆ ಎಂತ ನಿಂದು? Like we are building the communication between France and India. Relationship between France and India. ಅದಕ್ಕೆಲ್ಲ ನಿಮ್ದೆಲ್ಲ ಸಪೋರ್ಟ್. ಊರ್ ಬದಿಗೆ ಒಂದು ಹೆಣ್ಣು ಸಿಕ್ಲಾ, ಫಾರಿನ್ ಇದಾರೆ ಸಿಕ್ಕುತ್ತಕ್ಕಮ್ಮ. ಯಾರಾದ್ರೂ ಆಗ್ಲಿ ಒಂದು ಹೆಣ್ಣು ಸಿಗ್ಲಿ. ಶ್ರೀಕಾಂತ್, ವಾಟರ್ ಬಾಟಲ್ ಇದು ಆಫ್ ಮಾಡಿ. ಈಗ ನಾವು ಉಂಬುಗ್ ಬೈಂತು.
ಇಬ್ರು ಊಟ ತಪ್ಪಕ್ಕೆ ಹೋಯ್ರು. ಶ್ವೇತಾ ಅವ್ರಿಗೆ ಆಲ್ರೆಡಿ ತುಂಬ ಫ್ಯಾನ್ಸ್ ಎಲ್ಲ ಬಂದುಬಿಟ್ಟು ಅಪ್ರೋಚ್ ಮಾಡಿಬಿಟ್ಟು ಮ್ಯಾಮ್ ಕ್ಯಾನ್ ವಿ ಟೇಕ್ ಎ ಸೆಲ್ಫಿ ಅಂದ್ಬಿಟ್ರು. ಸೊ ಅದೇ ಖುಷಿ ಬರದಲ್ಲಿ ಹೊಟ್ಟೆ ತುಂಬ್ಕೊಂಡು ಊಟ ಮಾಡ್ತಾ ಇಲ್ಲ. ನೋಡಿ ಮುಖ ನೋಡಿ, ಬ್ಲಶ್ ಆ್ಯಕ್ಚುಲಿ ಲೈಟಾಗಿ ಹಾಕಿದ್ಲು ಜಾಸ್ತಿ ಕಾಣತ್ತಂತ, ಬಟ್ ಅವ್ರ ಕೀಲಿ ಫುಲ್ ಬ್ಲಶ್ ಆಗಿ ಅಕ್ಕ ಉಪ್ಪಿನ ಉಡುಪಿಗೆಲ್ಲ ಹೋಗಿ ವಾಪಸ್ ಬಂದಾಳು. ತೋರ್ಸೆ ಮುಖ. ಇವ್ರು ನಮ್ದು ಸೆಲೆಬ್ರಿಟಿ ಆಯ್ತಾ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಕೆಳಗಡೆ ಮೆನ್ಷನ್ ಮಾಡ್ತೆ. ಸೇಫ್ಟಿ ಇಂಪಾರ್ಟೆಂಟ್. ಅಣ್ಣ ಬಂದ. ಹೊಟ್ಟೆ ಕೊಡಿ ಅಲ್ಲೇ ಕೊಡೋದು ಗ್ಲಾಸ್. ಅದೇ ಪರವಾಗಿಲ್ಲ, ಅಲ್ಲೇ ಕುಡ್ಕೊ ಬರ್ಬೇಕು, ಇಲ್ಲಿ ಕೊಡಲ್ಲ. ಇದನ್ನೇ ಖಾಲಿ ಮಾಡಿ. ಯಾರು ಚೆನ್ನಾಗಿದೆ, ಬಟ್ ಒಂಥರ ಡಿಫ್ರೆಂಟ್ ಆಗಿದೆ. ಪೌಡರ್ ಮಿಕ್ಸ್ ಮಾಡಿ ಹಾಕ್ಬಿಡಿ. ಸ್ಮಾರ್ಟೆಸ್ಟ್ ಪರ್ಸನ್ ಲೆಮನ್ ಸೋಡಾ. ಯಾವಾಗಲೂ ನಾನು ಆಫೀಸಲ್ಲೆಲ್ಲ ಲೆಮನ್ ಜ್ಯೂಸ್ ಕುಡಿಯೋಣ. ಇವತ್ತು ನೋಡು ಓಪನ್ ಮಾಡಿ. ನಾವೀಗ ಮತ್ರಿ ಎಂತ ಅದು ಎಂತ ಮಂದಿರ ನಂಗೆ ಪ್ರೊನೌನ್ಸ್ ಮಾಡಕ್ಕೆ ಗೊತ್ತಿಲ್ಲ. ಮಾತ್ರೆ ಮಂದಿರ. ನಾನು ಡೈರೆಕ್ಟ್ ಹೇಳ್ತೇನೆ, ನಾನು ಯಾವ್ದು ಇನ್ನು ಮುಚ್ಚಿಡ್ಕೊಂಡು. ಹಾ ಸ್ಟಾರ್ಟ್ ಹೇಳಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನಗಳೇ, ನಾವು ಹೋಗ್ತಾ ಇದೀವಿ ಮಾತ್ರಿ ಮಂದಿರ ಅಂತ. ಬೈ ವಾಕ್ ಪಾಸ್ ತಗೊಂಡಿದೀವಿ. ಪಾಸಿಗೆ ಎಷ್ಟಾಯ್ತು? ಫ್ರೀ ಪಾಸ್, ಯು ಹ್ಯಾವ್ ಟು ಗೋ ಬೈ ವಾಕ್ ಓನ್ಲಿ. ಓಕೆ, ಅಲ್ಲಿ ಸೈಕಲ್ ರೆಂಟಿಗೆ ತಕೊಂಬಂದ್ ಹೇಳಿ ಅನ್ಸ್ತು. ಮನಿ ಗೈಸ್. ಇಂಡೈರೆಕ್ಟ್ ನಮ್ಮ ಪೂವರ್ ಇಲ್ಲಿ, ಇಂಡೈರೆಕ್ಟ್ ಅಲ್ಲ ಡೈರೆಕ್ಟ್ ಆಗಿ ಹೇಳ್ರಿ ನಾವು ಪೂವರ್ ಅನ್ಕೊಂಡು. ಪರ್ ಹಾರ್ 500 ಅಂದ್ರೆ, ಬಟ್ ಅದು ವರ್ತಿ ಇಲ್ಲ ಅನ್ಸ್ತು. ಹಂಗಾಗಿ ದೇವ್ರ ಕಟ್ಟಂತ ಇಂಥ ಪರ್ ಹೆಡ್. ಹಾ, ಅದಕ್ಕೆ ದೇವ್ರ ಕೊಟ್ಟು ಕಾಲಾಗೆ ನಡ್ಕ ಹಾಪ ಅನ್ಕೊಂಡು ಈಗ ಹಾತಿತ್ತು. ಹೊಟ್ಟಿ ದಡ ಮಾಡ್ಕೊಂಡು ವಿಡಿಯೋದಲ್ಲಿ ಹಾಕ್ತೆ. ಕಾಣಿ ಕುಂದಾಪುರ ಪೇಟೆಗೆ ಗಂಡು ಕಂಡ್ರೆ ಜಾಗೃತಿ ಅಕ್ಕ. ಅಯ್ಯೋ ಪಾಪುಜಿ ಅಣ್ಣ ಇಲ್ಲಿ ಪುಕ್ಕಿ ಯಾರು? ನಮ್ ಸೈಡ್ ಪುಕ್ಕಿ ಅಂದ್ರೆ ಸ್ಮಶಾನನಾ? ಅಲ್ಲ ಅಲ್ರ, ಈಗ ನಾವ್ ಎಲ್ಲಿ ಹೋಗುದು? ಎಲ್ಲಿತ್ತು? ವಾ, 14 ಹೌದಾ? ತಮಿಳ್ ಹೆರಿಟೇಜ್ ಸೆಂಟರ್. ಈಗ ಆಯ್ತು. ನಾನು ಹಿಂಗೆ ಹಾರ್ತಿದ್ದೆ. ಇವಾಗ ನಿಮ್ಮ ಟೂರಿಸ್ಟ್ ಗೈಡ್ ಆಗ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾತ್ರಿ ಮಂದಿರ್ ವ್ಯೂ ಪಾಯಿಂಟ್ ಅಂತ. ಬನ್ನಿ, ಹೀಗೆ ಬನ್ನಿ. ಏನು ನೀವು ಈ ಥರ ನಾನ್ ಸೆನ್ಸ್ ಫೋನೆಲ್ಲ ವಿಡಿಯೋ ಮಾಡೋದು ನನಗೆ ಇಷ್ಟ ಆಗಲ್ಲ. ಇದಲ್ಲ ಹೊರಗಡೆ ಬಂದಾಗ ಹೇಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ವಾ ನಿಮಗೆ? ಸ್ವಲ್ಪ ಚೆನ್ನಾಗಾದ್ರೂ ತೆಗೀರಿ ಪ್ಲೀಸ್. ಹಾರೆಂತ ಇದರೊಳಗೆ ಹಾರೆನ್ಸ್ ಬೇಕಾ? ನನ್ನನ್ನು ಮಾಡಿ ಈಗ ಹೇಳ್ತೆ. ಈ ಮಕ್ಕಳು ನನ್ನನ್ನು ಒಳಗೆ ಕರ್ಕ ಹೋಯಿಲ್ಲ. ನಾನೀಗ ಧರಣಿ ಕೂತ್ಕೊಂತೆ. ಧರಣಿ ಅಂತ ಕರೆಕ್ಟ್ ತಾನೆ ವರ್ಡ್? ನಮ್ಮ ಶ್ವೇತಾ ಸ್ಟಾಲ್. ಇಲ್ಲಿ ಎಲ್ಲ ಫಂಕಿ ಐಟಮ್ಸ್ ಇದೆ. ವಾವ್, ಇದು ಚೆನ್ನಾಗಿದೆ. ಇದು ಇವರೆಲ್ಲ ಟ್ರೆಕ್ಕಿಂಗ್ ಮಾಡುವರು. ಒಂತಾಗ ನಂಗೆ ಫುಲ್ ಬೇಕು. ನೋಡು ಕೈ 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 ಕೆಂಟು ಬೀಳುತ್ತೆ. ಈಗ ಬದಿಯಲ್ಲ ಎರಡು ನಂಗೊಂದು ಒಂದಾರು ತಿನ್ನಕ್ ಬಿಡ್ರಲ್ಲ. ಒಂದು ನಡಿ ನಡಿ, ಒಳ್ಳೆ ಗತಿ ಇಲ್ದಿದೆ ತರ. ಪೇಮೆಂಟ್ ಬೇಡ, ಒಂದ್ ಸಾಕು. ಹೀಟ್ ಅದು. ನಮ್ದು ಇಲ್ಲೇ ಎಲ್ಲ ಮುಗ್ದಂಗಿತ್ತು.
ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾವು ಶ್ರೀಕಾಂತರಿಗೆಲ್ಲ ಆಗಲು ಕಾಯಿಸ್ತೇಳಿ ಹೇಳ್ಕೊಂಡು ಅವ್ರಿಗೆ ನಮ್ಗೆ ಕಾಯಿಸದ್ದು. ಹಂಗಾಗಿ ನಾವಲ್ಲಿ ಕಾದು ಈಗ ಎಂತ ಎಂಟ್ರಿ ಇದು ಎಂಥದ್ದು ಪಾಸ್ ಕೊಟ್ಟಿರಲ್ಲ ಅದನ್ನು ಅವ್ರಿಗೆ ಕೊಡ್ತು. ಅವ್ರು ಎಂತ ಮಾಡಲ ಹೊರದಾಗಿ ಅದನ್ನು ಸೈಡ್ ಇಟ್ರು. ಈಗ ಇಲ್ಲಿಂದ ಮತ್ತೆ ನಾವೀಗ ನಡ್ಕೊ ಹೋಯ್ಕು. ಎಷ್ಟು ದೂರ ಅಂತ ಹೇಳಿ ಗೊತ್ತಿಲ್ಲ. ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡುವ. ಯಾರು ಮಾಡದೇ ಇರುವಂಥದ್ದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಲ್ಲ, ಎಲ್ಲರೂ ಮಾಡಿದ್ದಾರೆ. ಬನ್ನಿ ಹೋಗಿ. ನಾವು ಆಲ್ರೆಡಿ ಒಂದು ಹಾಫ್ ಆನ್ ಅವರಿಂದ ಇಲ್ಲೇ ಇತ್ತು. ಫೋಟೋ ಶೂಟ್ ಸೆಷನ್ ಯಾರ್ದು ಮುಗಿತಾನೆ ಇಲ್ಲ. ಇದರ ಅಭಿಪ್ರಾಯವನ್ನು ಹೇಳಿ ಶ್ರೀಕಾಂತ್ ಅವರೇ. ಬೆವರು ಇಳ್ತಾ ಇದೆಯಾ? ಬಾಡಿ ಬಳಲಿ ಬೆಂಡಾಗಿ ಹೋಗಿದ್ದೀವಿ. ಹಾ, ಸಮ್ಮರ್ ಟೈಮಲ್ಲಿ ಮಾತ್ರ ಬರಬೇಡಿ. ಸೊ ನಾವು ಇದಾಮೆ ಬೀಚ್ ಹೋಯ್ಕಂತ ಹೇಳಿ ಪ್ಲಾನ್ ಆಗಿತ್ತು. ಬಟ್ ಇಲ್ಲೇ ಟೈಮ್ ಆಗುತ್ತೆ. ಬೀಚಿಗೆ ಹೋಗ್ತು ಅದಕ್ಕೆ ಕತ್ನಾಗ ಫೋಟೋ ತೆಕ್ಕೋದು. ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಫೋಟೋ ಇಂಪಾರ್ಟೆಂಟ್ ಗೈಸ್. ಏನು ಇಂಪಾರ್ಟೆಂಟ್? ನೀರು ಸಿಗುತ್ತೆ ಕುಡಿಯೋಕೆ, ಕೈ ತೊಳುಕಲ್ಲ. ಓಕೆ, ನಾವಿವಾಗ ವ್ಯೂ ಪಾಯಿಂಟ್ ಹತ್ರ ಬಂತು. ಇಲ್ಲಿ ನಮ್ಮ ಥರನೇ ಒಬ್ಬರು ವಿಸಿಟರ್ಸ್ ಇದ್ದಾರೆ. ಕೇಳುವ ಅವ್ರ ಜೊತೆ ಹೇಗಿದೆ ಅಂತ. ಸರ್, ನಿಮ್ಮ ಹೆಸರು? ಓ, ನಮಸ್ತೆ. ಸಾರಿ. ಹಾಂ, ನಮಸ್ತೆ. ಹೇಗಿದೆ ಸರ್? ನೀವಲ್ಲ ಸರ್, ಏರಿಯಾ ಪರಿಸರ ಚೆನ್ನಾಗಿದೆ. ತುಂಬಾ ಟಯರ್ಡ್ ಆಗುತ್ತೆ. ಓಕೆ, ಏನು ಹೇಳ್ತೀರಾ ನಿಮ್ಮ ಫೈನಲ್ ಔಟ್ಪುಟ್ ಬಗ್ಗೆ? ದಯವಿಟ್ಟು ಬರಕ್ಕೆ ಹೋಗ್ಬೇಡಿ, ತುಂಬ ಕಷ್ಟಕರ ಕೆಲಸ ಇದೆ. ಇದೇ ವ್ಯೂ ಪಾಯಿಂಟ್ ಅಂತ ನೀವು ನೋಡ್ತಾ ಇರೋದು. ತೋರಿಸಿ ಅಲ್ಲಿ ಸ್ವಲ್ಪ ಕ್ಯಾಮ್ರಾ. ಏನು ವ್ಯೂ ಪಾಯಿಂಟ್ ಅಂತ ನಂಗೆ ಅರ್ಥ ಆಗಿಲ್ಲ. ಎಲ್ಲ ಇದು ಸ್ಟೀಲಲ್ಲಿ ಮಾಡಿದ್ದಾರೆ. ನೋಡ್ಬೇಕು ಅದೇನು ವ್ಯೂ ಪಾಯಿಂಟ್ ಅಂತ ನೋಡ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಪರ್ಮಿಷನ್ ಬೇಕಂತೆ. ಏನೋ ನೋಡ್ತಾ ಇದ್ದಾರೆ. ಬಟ್ಟು ವೆಲ್ ಮೇಂಟೈನ್ ಪ್ಲೇಸ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕಾಡನ್ನ. ಓಕೆ ಸರ್, ಧನ್ಯವಾದಗಳು. ನಿಮಗೆ ನಾನು 5 ರೂಪಾಯಿ ಪೆಪ್ಸಿ ಧನ್ಯವಾದಗಳು. ಹೆವಿ ಉರಿ ಬಿಸಿಲು, ಊರು ಬದಿ ಕಣಂಗೆ. ಯಾರು ಎಲ್ರಿಗೂ ಕ್ರೇಜು. ನಾನಂತೂ ಹೆವಿ ಟ್ಯಾನ್ ಇದೆ, ಹುಚ್ಚಿ ಥರ ಕಾಣ್ತಿದ್ದೆ. ಬಟ್ ಸ್ಟಿಲ್ ಗಮ್ಮತ್ತಿತ್ತು. ಬಸ್ ಏನು ಬಸ್ ಯಾವ ಬಸ್ ಹೇಳಿ? ನನಗೆ ಮಾತಾಡೋ ಶಕ್ತಿ ಇಲ್ಲ. ಈಗ ಏನಾಯ್ತು ಹೇಳಿ. ಎಂತಾಯ್ತು? ಹಾಪತಿ ಬಸ್ ಇಲ್ಲ, ಬಪ್ಪತಿ ಬಸ್ ಇಲ್ಲ. ಎಲ್ಲಿ ಹಾಪತಿಗೆ? ವ್ಯೂ ಪಾಯಿಂಟ್ ಕಾಂಬು ಕಪ್ಪತಿಗೆ ಬಸ್ ಇಲ್ಲ. ರಿಟರ್ನ್ ಹಾಪತಿಗೆ ರಿಟರ್ನ್ ನಾವು ಪಾರ್ಕಿಂಗ್ ಪ್ಲೇಸಿಗೆ ಹೋಗಿ ಬಸ್ ಇತ್ತು. ಅದೇ ಸೇಮ್ ಇದೇ ಬಸ್ ಕಣ್ಕಣಿ. ಆರೆಂಜ್ ಕಲರ್ ಡಬ್ಬಿ ಬಸ್. ಸೊ ನೆಕ್ಸ್ಟು ತುಂಬ ಇನ್ಕಮ್ ಜನರೇಟ್ ಮಾಡಿ ಆದಮೇಲೆ ನಾನು ತಗೊಳ್ಳುವಂತಹ ಕಾರ್ BMW. ಎಲ್ಲರೂ ಆಶೀರ್ವದಿಸಿ ಬೇಗ ತಗೋ ಅಂದ್ಕೊಂಡು ಪ್ಲೀಸ್. ಅದೇ ಅಶ್ವಿನವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವಾಗ ಯಾವ ಬೀಚಿಗೆ ಬಂದಿದ್ದೀವಿ? ನಾವೀಗ ರಾಕ್ ಬೀಚಿಗೆ ಬಂದಿದ್ದೀವಿ. ಯಾಕೆಂದರೆ ತಂಪು ಮಾಡ್ಕೊಳಕ್ಕೆ ಫುಲ್ ನೀಟ್ ಆಗಿದ್ದೀವಿ. ಏನು ಅಂತೂ ಇಂತೂ ಇಲ್ಲಿ ರಾಕ್ ಬೀಚಿಗೆ ಬಂತು. ಅಣ್ಣ ಎಂತಾಯ್ತಾ? ಇದು ಬೀಚ್. ಇಲ್ಲೆಲ್ಲ ಇದ್ರು. ಕುಲ್ಫಿನಾ? ಓ, ಇಲ್ಲೇನೋ ಇದಾತಿತ್ತು ಎಕ್ಸಿಬಿಷನ್. ಎಂತಂಬ್ರಿಲ್ಲೋ ಇಲ್ಲಿ ಪೇಂಟಿಂಗ್ ಮತ್ತು ಇದನ್ನ ಆರ್ಟ್ ಗ್ಯಾಲರಿ ಅಂತ ಮಾಡಿದ್ದಾರೆ. ಫ್ರೀ ಎಂಟ್ರಿ ಇದೆ, ಬಟ್ ಒಳಗಡೆ ಅಷ್ಟು ಇದಿಲ್ಲ. ಸಾರಿ, ನಾವು ಆವಾಗ ಅಷ್ಟೇ ಮೀಟಾಗಿದ್ವಲ್ಲ. ಇದು ರಾಕ್ ಬೀಚ್ ಅಂತಾರೆ, ಬಟ್ ರಾಕೇ ತೋರ್ತಾ ಇಲ್ಲ. ಇದು ಎಲ್ಲರೂ ನೋಡಿ ರಾಕ್ ಬೀಚ್ ಅಂತ. ಓಕೆ,
ಇಲ್ಲಿ ಇನ್ನೊಂದು ಪ್ರಿಟಿ ಗಾರ್ಜಿಯಸ್ ಲೇಡಿ ಬರ್ತಾ ಇದ್ದಾರೆ. ಹಾಯ್ ಮಾಡಿ. ಆರ್ತಕ್ಕಂಥ ಅಂಕಲ್ ಪಾಪ ನಮ್ಗೊಂದು ಫ್ರೀ ಕೊಡಕ್ಕೆ ಬರ್ತಾ ಇದ್ರು. ಸಾರಿ ಗೈಸ್, ಸಾರಿ ಫಾರ್ ದ ಮಿಸ್ಸಿಂಗ್ ಮೊಮೆಂಟ್. ಸೂಪರ್ ಆಗಿದೆ. ಹೆಂಗಿருக்கு? நல்ல இருக்கு. ಇಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು ಫೋಟೋಶೂಟ್. ನಮ್ಮ ಗಂಡು ಪಡೆಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇದು ಕಾಲನಿ ಚೆನ್ನಾಗಿದೆ, ಪೀಸ್ ಚೆನ್ನಾಗಿದೆ, ಲೈಕಿತ್ತು. ನಮ್ಮ ಹುಡುಗರು ಇಲ್ಲಿ ಕೂತಿದ್ದಾರೆ. ಸಿದ್ದೇಶ್ ನೋಡಿ ಗೈಸ್, ಭಗವಂತನ ಸೃಷ್ಟಿ ಎಷ್ಟು ವಿಚಿತ್ರ ಅಂದರೆ, ನಾವಿರೋದು ಪೂರ್ವದ ಸಮುದ್ರದಲ್ಲಿ, ಸೂರ್ಯ ಮುಳುಗೋದು ಪಶ್ಚಿಮದಲ್ಲಿ. ಸೊ ಅಂದರೆ ನಮ್ಮ ಊರಲ್ಲಿ ಕುಂದಾಪುರದಲ್ಲಿ. ನಾವೀಗ ಇರೋದು ಪಾಂಡಿಚೇರಿ ಬೀಚಲ್ಲಿ. ಸೂರ್ಯ ಕುಂದಾಪುರದಲ್ಲಿ ಮುಳುಗ್ತಾ ಇದ್ದಾನೆ. ದಟ್ ಈಸ್ ಕಾಲ್ಡ್ ಭಗವಂತನ ಲೀಲೆ. ಫಿಶ್ ಬಂದೋಯ್ತು. ಹೌದಾ? ನಮ್ದು ಬರೀ ಐಸ್ ಕ್ರೀಮ್ ತಿಂಬೋದ. ಸೊ ಇವತ್ತಿಗೆ ಬೀಚ್ ಆಯಿತು, ಆರೋವಿಲ್ ಆಯಿತು, ಎರಡೇ ನಾವು ಪ್ಲೇಸ್ ಕವರ್ ಮಾಡೋದು. ಇನ್ನು ಹೋಗಿ ರೆಸ್ಟ್ ಮಾಡ್ಕೊ, ಯಾಕಂದರೆ ಈ ಬಿಸಿಲಾಗಂತೂ ಆತಿಲ್ಲ, ಈಗಂತೂ ತಂಪಾತ ಬಂತು. ಸೊ ಈಗ ನಾವು ನಮ್ಮ ಕಾರ್ ಹತ್ರ ಹೋಗ್ತಾಯಿತ್ತು. ಈಗ ನಾವು ರಿಟರ್ನ್ ರೆಸಾರ್ಟಿಗೆ ಬಂತು. ಎಲ್ರಿಗೂ ಫುಲ್ ಸುಸ್ತಾಯಿತು. ಮತ್ತು ಈಗ ಸ್ವಿಮ್ಮಿಂಗ್ ಪೂಲಿಗೆ ಹಾಪ ಅನ್ಕೊಂಡೆಲ್ಲ ಪ್ಲ್ಯಾನ್ ಆಗ್ತಿತ್ತು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತಾವ, ಆಮೇಲೆ ಸಿಗುವ. ಇದು ರೆಸಾರ್ಟ್, ಲೈಟಿಂಗ್ಸ್ ಎಲ್ಲ ಹಾಕಿರೋ ಲೈಕ್ ತೋರ್ತಾ ಇತ್ತು. ಸೊ ಇದು ನಮ್ಮ ರೂಮ್. ಇದು ನನ್ನ ಎಕ್ಸಾಸ್ಟೆಡ್ ಫೇಸ್. ಲೈಟ್ ಇತ್ತಾ? ಇದು ನಮ್ಮ ಬಾತ್ರೂಮ್, ತುಂಬ ಸ್ಪೇಷಿಯಸ್ ಆಗಿದೆ. ಈಗ ಫ್ರೆಶ್ ಅಪ್ ಆಗಿ ಸ್ವಿಮ್ಮಿಂಗ್ ಸೂಟ್ ಅಂತ ಅಲ್ಲ, ಸ್ವಿಮ್ಮಿಂಗ್ ಆಗಿ ಎಲ್ಲಿ ಬಂತು ಆಯ್ತಾ, ಅಲ್ಲಿ ತನಕ ಬಾಯ್ ಬಾಯ್. ಸೊ ಗೆಟಪ್ ಚೇಂಜ್ ಆಯಿತು. ಈಗ ಎಲ್ಲ ಪೂಲಾಗೆಲ್ಲ ಆಡ್ತಿದ್ರು, ನಾನು ಹೊತ್ತಿದ್ದೆ. ತಿಂಬುಕೆಲ್ಲ ಆರ್ಡ್ರ್ ಕೊಟ್ಟಿದ್ದು, ಬರ್ತಿದ್ದ. ಹಾಂ, ಈಗ ಚೆನ್ನಾಗಿದ್ನಲ್ಲ. ಓಕೆ. ಸೊ ಎಂತ ಅಂದರೆ ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ನಾವು ಪೂಲಾಗಿ ಆಡೋಕೆ ಹೊತ್ತಿತ್ತು. ತಿಂಬುಕ್ಕೆ ಎಂತ ಬೇಕಂತ ಹೇಳಿ ಆರ್ಡ್ರ್ ಕೊಟ್ಟು ನನ್ನ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿ ಆಯಿತು. ಅವನ್ನೆಲ್ಲ ತೋರಿಸ್ದೆ, ಗಮ್ಮತ್ತು ಮಾಡ್ಕೊಂಡು ನೆಕ್ಸ್ಟ್ ಕ್ಯಾಂಪ್ ಫೈರ್ ಪ್ಲ್ಯಾನ್ ಹಾಕಿತ್ತು. ಎಸ್ ಗೋ. Hi guys, good morning guys. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಅಲ್ಲ, ಅವ್ರು ಹೇಳಿದ್ದು First time greeting ಮಾಡ್ಬೇಕಾದ್ರೆ good morning ಅಂತ ಹೊಸದಾಗಿ. ಹೊಸದಾಗ. ರೆಡಿ 1 2 3 ಗೋ. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ವರ ಬಿದ್ದೋಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಿದ್ದೆ. ಸ್ವರ ಬಿದ್ದೋಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಗೈಡ್ ಮಾಡ್ತಾರೆ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಸೊ ಓವರ್ ಟು ಯು ಗೈಸ್. ಬ್ರೋ ಟೆಲ್ ಮಿ.
ನಮ್ಗೆ ಹೊಟ್ಟಿಗೆ ಅಂತ ಬೆಳೆದು ಎಂತ ಶುರುವಾದಿಲ್ಲ ಬನ್ನಿ. ಬೇಕು ಪೂಜಾ ಮ್ಯಾವ್ ಮ್ಯಾವ್ ಬಾ. ಇದು ನಮ್ಮ ಫೈರ್ ಕ್ಯಾಂಪ್ ಲೊಕೇಶನ್. ಈಗ ಇದನ್ನ ಮಾಡಿಬಿಟ್ಟು ಹೋಗಿ ಹಚ್ಕೊಳ್ಳೋದು. ನನ್ನನ್ನು ಬಿಟ್ಟು ಅದೇನು ಬೆಂಕಿ ಹಾಪಕ್ಕೆ ಬೇಕು ಟೈಮ್.